ಸೋಮಣ್ಣ ಸೋಲಿಗೆ ಬಿಎಸ್ವೈ ಕಾರಣ ಎಂಬ ಯತ್ನಾಳ್ ಹೇಳಿಕೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ರಿಯಾಕ್ಷನ್ ಕೊಟ್ಟರು. ತುಮಕೂರಿನಲ್ಲಿ ಮಾತನಾಡಿರುವಂತಹ ಅವರು, ಭಗವಂತನ ಆಶೀರ್ವಾದದಿಂದ ಇವೆಲ್ಲವನ್ನ ಮೆಟ್ಟಿ ಕೇಂದ್ರದ ಮಂತ್ರಿಯಾಗಿದ್ದೀನಿ. ನಮ್ಮ ಹಿರಿಯ ನಾಯಕರು ಯತ್ನಾಳ್ ಅವರಿಗೆ ಹಿನ್ನಡೆಯಾಗಿದೆ. ಯಾರು ಕೂಡ ಅದಕ್ಕೋಸ್ಕರ ಏನೆಲ್ಲ ಅನ್ನೋದ್ರ ಬಗ್ಗೆ ಮಾತನಾಡದೆ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಇದೊಂದು ಪವಿತ್ರವಾದ ಸ್ಥಳ. ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳ್ ಅವರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ಯತ್ನಾಳ್ ನಾನು ಮತ್ತೆ ಬಿಜೆಪಿಗೆ ಬರ್ತೀನಿ ಎಂಬ ಹೇಳಿಕೆಗೆ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ರಿಯಾಕ್ಷನ್ ಅನ್ನು ಕೊಟ್ಟರು. ಸಸ್ಪೆಂಡ್ ರಿವೋಕ್ ಮಾಡಿ ವಾಪಸ್ ಬಂದರೆ ವಿರೋಧ ಮಾಡೋಕೆ ನಾವ್ಯಾರು ಅಂತ ಹೇಳಿದ್ರು. ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರೋದು ಪುನಃ ಬಿಜೆಪಿಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ. ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ. ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದ್ದೆ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ನೋಡ್ರಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ, ವಿಜಯೇಂದ್ರನ್ ತೆಗಿತಾರೋ, ಇಲ್ಲ ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ. ಅವರು ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ರಷ್ಟೇ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನದ ಕೇಸ್ನ ಮಹತ್ವದ ಮಾಹಿತಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಟೀಮ್ನಿಂದಾಗಿ ವಿಡಿಯೋ ಕಾಲ್ ಬಂದಿತ್ತಂತೆ. ಇನ್ನು ಈ ಕರೆಯನ್ನ ರಾಜಣ್ಣ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿದ್ರಂತೆ. ರಾಜಣ್ಣ ಸಿಬ್ಬಂದಿ ಈ ಮಾಹಿತಿಯನ್ನ ಸಿಐಡಿಗೆ ನೀಡಿದ್ದಾರೆ. ಸದ್ಯ ಸಿಬ್ಬಂದಿ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತಹ ಸಿಐಡಿ ಶೀಘ್ರವೇ ಸಚಿವ ರಾಜಣ್ಣರ ವಿಚಾರಣೆಯನ್ನು ನಡೆಸಲಿದೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ನೀಡಿ ಅಧಿಕೃತವಾಗಿ ಆದೇಶ ಹೊರಡಿಸಿದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅದು ಡಿಜಿ ಕಳುಹಿಸಿದ ಮೇಲೆ ಡಿಪಾರ್ಟ್ಮೆಂಟ್ ಆದೇಶವನ್ನ ಮಾಡಿರುತ್ತದೆ. ಸಿಐಡಿ ಅವರು ತನಿಖೆಯನ್ನ ಮಾಡ್ತಾರೆ. ತನಿಖೆ ಮಾಡುವಾಗ ಏನು ಹೇಳಲ್ಲ, ತನಿಖೆ ಪೂರ್ಣ ಆದ್ಮೇಲೆ ಹೇಳ್ತಾರೆ ಅಂದ್ರು. ಅಲ್ಲ, ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ. ಅವರು ಡಿಜಿ ಕಳಿಸಿದ ಮೇಲೆ ಅದು ವಿದಿನ್ ದ ಡಿಪಾರ್ಟ್ಮೆಂಟು, ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಆದೇಶ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು ಸಿಒಡಿನವ್ರು ಮಾಡ್ತಾರೆ. ಗೊತ್ತಿಲ್ಲ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ 70 ಲಕ್ಷಕ್ಕೆ ಸುಪಾರಿ ಕೇಸ್ ಸಂಬಂಧ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. ಶಿರಾ ಗ್ರಾಮಾಂತರ ಸಿಪಿಐ ರಾಘವೇಂದ್ರ, ಖ್ಯಾತಸಂದ್ರ ಪಿಎಸ್ಐ ಚೇತನ್ ತಂಡದಲ್ಲಿ ಸಾಥ್ ನೀಡಲಿದ್ದಾರೆ. ಸದ್ಯ ರಾಜೇಂದ್ರ ಕೊಟ್ಟ ದೂರಿನ ಮೇಲೆ ಎಐ ಸೋಮು, ಭರತ್, ಅಮಿತ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜೇಂದ್ರರಿಂದ ಸಿಕ್ಕಂತಹ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇಂದಿನಿಂದ ತನಿಖೆ ಶುರುವಾಗಲಿದ್ದು ಶಿರಾ ಗೇಟ್ನ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಲಿದ್ದಾರೆ. ಸರಣಿ ಭೂಕಂಪನಕ್ಕೆ ಮಯನ್ಮಾರ್ನಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ನೇಪಿಟಾವ್ ಬಳಿ ಮತ್ತೆ ಭೂಕಂಪಿಸಿದ್ದು ರಿಕ್ಟರ್ ಮಾಪನದಲ್ಲಿ 5.1 ತೀವ್ರತೆ ಕಂಡುಬಂದಿದೆ. ಭೂಕಂಪನದಿಂದಾಗಿ ಮಯನ್ಮಾರ್ನಲ್ಲಿ 1000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. 3000ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ಕಟ್ಟಡದ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅವಶೇಷಗಳಲ್ಲಿ ಸಿಲುಕಿರುವವರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಇತ್ತ ಥಾಯ್ಲೆಂಡ್ನಲ್ಲಿಯೂ ಕೂಡ 10 ಮಂದಿ ಸಾವನ್ನಪ್ಪಿದ್ದು 68 ಮಂದಿಗೆ ಗಾಯಗಳಾಗಿದೆ. ಥಾಯ್ಲೆಂಡ್ಗೆ ಪ್ರವಾಸಕ್ಕೆ ಹೋಗಿದ್ದ ಬೆಂಗಳೂರಿನ ಆರ್ಆರ್ ನಗರ ನಿವಾಸಿಗಳು ಸುರಕ್ಷಿತರಾಗಿದ್ದಾರೆ. ರಾತ್ರಿ 11 ಗಂಟೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಾಪಸ್ಸಾಗಲಿದ್ದಾರೆ. ಕನ್ನಡಿಗರ ಮತ್ತೊಂದು ಬ್ಯಾಚ್ ಬ್ಯಾಂಕಾಕ್ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದೆ. ಕುಟುಂಬ ಸಮೇತ ಟ್ರಿಪ್ಗೆ ಹೋಗಿದ್ದವರು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿರುವಂತಹ ಮಯನ್ಮಾರ್ನ ಭಾರತ ಆಪರೇಷನ್ ಬ್ರಹ್ಮ ಹೆಸರಿನಲ್ಲಿ ನೆರವಿನ ಹಸ್ತ ಚಾಚಿದೆ. ಮಯನ್ಮಾರ್ಗೆ ಭಾರತ 15 ಟನ್ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಡಲಾಗಿದೆ.
IAF C-130 ವಿಮಾನದ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಡಲಾಗಿದೆ. ಔಷಧಿ ಸಾಮಗ್ರಿಗಳು, ಟೆಂಟ್, ಬ್ಲಾಂಕೆಟ್ಗಳು ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಹೊತ್ತ ವಿಮಾನ ಮಯನ್ಮಾರ್ಗೆ ಸಾಗಿದೆ. ಭೀಕರ ಭೂಕಂಪನದಿಂದ ಮಯನ್ಮಾರ್ನಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಮಯನ್ಮಾರ್ನಲ್ಲಿ ಕನ್ನಡಿಗರು ಸೇಫ್ ಆಗಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ಕನ್ನಡಿಗರಿಗೆ ಯಾರಿಗೂ ತೊಂದರೆ ಆಗಿರುವ ಬಗ್ಗೆ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರು. ಹಾರ್ನ್ ಮಾಡಿದ್ದಕ್ಕೆ ಬೈಕ್ ಸವಾರನನ್ನ ಅಡ್ಡ ಹಾಕಿ ಆವಾಜ್ ಹಾಕಿದ ಘಟನೆ ಬೆಂಗಳೂರಿನ ಕುಂದಲಹಳ್ಳಿ ಬಳಿಯ ಸಿಮೆಂಟ್ ಫ್ಯಾಕ್ಟರಿ ರಸ್ತೆಯಲ್ಲಿ ನಡೆಯಿತು. ಕುಡಿದು ಅಡ್ಡಾದಿಡ್ಡಿಯಾಗಿ ಇಬ್ಬರು ಬೈಕ್ ಚಲಾಯಿಸ್ತಾ ಇದ್ರು. ಈ ವೇಳೆ ಮತ್ತೊಬ್ಬ ಬೈಕ್ ಸವಾರ ಹಾರ್ನ್ ಮಾಡಿದ್ದಕ್ಕೆ ಕೋಪಗೊಂಡ ಕಿಡಿಗೇಡಿಗಳು ದಾರಿಯುದ್ದಕ್ಕೂ ಕಿಚಾಯಿಸಿ ತೊಂದರೆಯನ್ನು ಕೊಟ್ಟಿದ್ದಲ್ಲದೆ ಬೈಕನ್ನು ಅಡ್ಡಗಟ್ಟಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ. ಸದ್ಯ ಈ ಸಂಬಂಧ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಬೈಕ್ ಸವಾರ ದೂರನ್ನು ಕೊಟ್ಟಿದ್ದು ಘಟನೆ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆ ಯಂತ್ರಚಾಲಿತ ದೋಣಿಗೆ ಬೆಂಕಿ ಹಚ್ಚಿ ಅಧಿಕಾರಿಗಳು ನಾಶಪಡಿಸಿರುವ ಘಟನೆ ಬೀದರ್ನ ಬಾಲ್ಕಿ ತಾಲೂಕಿನ ಮಾಣಿಕೇಶ್ವರ ಗ್ರಾಮದಲ್ಲಿ ನಡೆದಿದೆ. ಮಾಂಜುರಾ ನದಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆಗೆ ಯಂತ್ರಚಾಲಿತ ದೋಣಿಯನ್ನು ಬಳಸಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಒಂದು ಯಂತ್ರಚಾಲಿತ ದೋಣಿಯನ್ನು ಜಪ್ತಿ ಮಾಡಿ ಮತ್ತೊಂದಕ್ಕೆ ಬೆಂಕಿ ಹಚ್ಚಿ ನಾಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ದರ್ಬಾರನ್ನು ನಡೆಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಕನ್ಯಾ ಮೂರ್ತಿ ಗಂಡ ಮೂರ್ತಿ ಅನ್ನೋರು ಅವರ ವಿರುದ್ಧ ಅಧಿಕಾರ ದುರ್ಬಳಕೆ ಆರೋಪ ಕೇಳಿ ಬರ್ತಿದೆ. 400ಕ್ಕೂ ಅಧಿಕ SC/ST ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋಕೆ ಹಣ ಅರ್ಜಿ ಹಾಕಲಾಗಿತ್ತು. ಆದರೆ 40 ವಿದ್ಯಾರ್ಥಿಗಳಿಗೆ ಮಾತ್ರ ಹೆಸರನ್ನ ಫೈನಲ್ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರಂತೆ. ಈ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳ್ಳಾರಿಯಲ್ಲಿ ಹಾಲು ಮಾರಾಟ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿಸದ ಹಿನ್ನೆಲೆ ರೊಚ್ಚಿಗೆದ್ದ ರೈತರು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ಗೆ ಮುತ್ತಿಗೆ ಹಾಕಿದ್ದಾರೆ. ಈ ಹಿಂದೆ ನಷ್ಟದ ಮಾಹಿತಿಯನ್ನು ನೀಡಿ ಅಧಿಕಾರಿಗಳು ರೈತರಿಗೆ ನೀಡಬೇಕಿದ್ದಂತಹ ಹಣ ಕಡಿತ ಮಾಡಿದ್ರು. ಮಾತು ತಪ್ಪಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರನ್ನ ಸಮಾಧಾನಪಡಿಸಲು ಭೀಮಾ ನಾಯ್ಕ್ ಹರಸಾಹಸ ಪಟ್ಟರು. ತಿಂಗಳೊಳಗೆ ಹಣ ಹಾಕೋದಾಗಿ ಭರವಸೆ ನೀಡಿದ್ರು. ವಿಜಯನಗರದಲ್ಲಿ ತಂದೆಯ ಸಾವಿನಲ್ಲೂ ವಿದ್ಯಾರ್ಥಿ SSLC ಪರೀಕ್ಷೆಯನ್ನು ಬರೆದಿದ್ದಾರೆ. ಹೊಸಪೇಟೆಯ ಟಿಬಿ ಡ್ಯಾಂನ ಸಂತ ಜೋಸೆಫ್ ಶಾಲೆಯಲ್ಲಿ ವಿದ್ಯಾರ್ಥಿ ಹರಿಧರನ್ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ನಿನ್ನೆ ಅನಾರೋಗ್ಯದಿಂದ ಹರಿಧರನ್ ತಂದೆ ಸೆಲ್ವಕುಟ್ಟಿ ತಮಿಳುನಾಡಿನಲ್ಲಿ ನಿಧನ ಹೊಂದಿದ್ರು. ತಂದೆಯನ್ನ ಕಳ್ಕೊಂಡ ನೋವಿನಲ್ಲಿಯೇ ಹರಿಧರನ್ ಇವತ್ತು ಹೊಸಪೇಟೆಯ ಕಾಲೇಜಿನಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಬರೆದಿದ್ದಾರೆ. ಇಂದು ಅಂತ್ಯಕ್ರಿಯೆ ನಡೆಯಲಿದೆ. ಅವ್ರು ಡೆತ್ ಆಯಿತು. ಸೊ ಹಂಗಾಗಿ ಇವ್ರು ರೀಚ್ ಆಗಿದ್ದು ಆಲ್ಮೋಸ್ಟ್ 11 o'clock ಅಲ್ಲ 11 o'clock ರೀಚ್ ಆದರು ಇವರು. ಆಮೇಲೆ ಇಮ್ಮಿಡಿಯೇಟಾಗಿ ಅವರು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಅವ್ರ ಎಲ್ಡರ್ ಬ್ರದರ್ಗೋಸ್ಕರ, ಇವ್ರ ಫಾದರ್ ಅವ್ರ ಎಲ್ಡರ್ ಬ್ರದರ್ಗೋಸ್ಕರ. ಸೊ ಆಮೇಲೆ ನೈಟ್ ಎಲ್ಲ ಆಯಿತು. ಇವನು ಆಫ್ ಆಫ್ ದ ವೇ ಇನ್ನೂ ನಡೀತಾ ಇದೆ. ಇವೊಂದು ಪಾರ್ಟ್ ಏನಿದೆ ಅದು ಮುಗಿಸ್ಕೊಂಡು ಇವನು ವಾಪಸ್ ಬಂದಿದ್ದಾನೆ. ಅವ್ರ ಬ್ರದರ್ಸ್ ಇಬ್ಬರು ಆ ಕಂಪನಿ ಆಗಿದ್ದಾರೆ. ಅವ್ರ ಮನೇಲಿ ನಾನೇ ರೆಸ್ಟ್ ಮಾಡಿರಿ, ಇವ್ರಿಗೆ ನಾವು ನೋಡ್ಕೊತೀವಿ ಅಂತ ಹೇಳಿದ್ದು. ಯಲಹಂಕದ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ರಾಷ್ಟ್ರಮಟ್ಟದ ಅನ್ವೇಷಣೆ 2025 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. BMSIT ಕಾಲೇಜು ಐಡಿಯಾನಾಥ್ ಪಿಚ್ ಟು ವಿನ್ ಎಂಬ ಆಂತರಿಕ ಕಾಲೇಜು ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಈ ಸ್ಪರ್ಧೆಗೆ ದೆಹಲಿ, ಲಕ್ನೋ, ಪುಣೆ ಸೇರಿದಂತೆ ವಿವಿಧ ಭಾಗಗಳಿಂದ ಸ್ಪರ್ಧಿಗಳು ಭಾಗವಹಿಸಿದ್ರು. ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ತಮ್ಮ ಪರಿಕಲ್ಪನೆಗಳನ್ನು ಪ್ರದರ್ಶಿಸಿದ್ರು. ಅನ್ವೇಷಣಾ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ಮತ್ತು ವಿಜೇತ ತಂಡಗಳಿಗೆ 2.5 ಲಕ್ಷ ಬಹುಮಾನ ವಿತರಿಸಲಾಯಿತು. Firstly, I want to congratulate all of you. Because out of 190 teams, you are here. 56 teams are here. You have gone through the multiple rounds of evaluation, and finally you are here. You have to clap for yourself. My heartfelt gratitudes to all the guests who are present here. We have a multi-talented chief guest today with us. Firstly, I want to congratulate all of you. 2025-26ನೇ ಸಾಲಿನ BBMP ಬಜೆಟ್ ಮಂಡನೆಯಾಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಪೂರಕವಾಗುವಂತೆ ಈ ಬಾರಿ 19,900 ಕೋಟಿ ಮೊತ್ತದ ಬಜೆಟ್ ಅನ್ನು ಮಂಡಿಸಲಾಯಿತು. 62% ಹಣ ಬೆಂಗಳೂರು ಅಭಿವೃದ್ಧಿಗೆ ಮೀಸಲಿಡಲಾಗಿದೆ. ಇನ್ನು ಈ ಬಾರಿ ಆಸ್ತಿ ತೆರಿಗೆ ಹೆಚ್ಚಳ ಕೈ ಬಿಡಲಾಗಿರುವಂಥದ್ದು. ಆದರೆ ಕಸಕ್ಕೆ ಸೆಸ್ ವಸೂಲಿ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಆಸ್ತಿ ತೆರಿಗೆಯಲ್ಲೇ ಸೇರಿಸಿ ಕಸದ ಸೆಸ್ ಸಂಗ್ರಹಿಸಲಿದ್ದು
ಕಸದ ಸೆಸ್ನಿಂದಲೇ ವಾರ್ಷಿಕವಾಗಿ 618 ಕೋಟಿ ಆದಾಯ ಹೆಚ್ಚಳವಾಗುವ ನಿರೀಕ್ಷೆ ಬಿಬಿಎಂಪಿದ್ದಾಗಿದೆ. ಮಂಡ್ಯದವರು ಛತ್ರಿಗಳು ಎಂಬ ಡಿಕೆಶಿ ಹೇಳಿಕೆಯನ್ನ ನೀಡಿದ್ರು ಅಂತ ಹೇಳಲಾಗಿದೆ. ಈ ಬಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೀಗ ಡಿಸಿಎಂ ಡಿಕೆಶಿ ವಿರುದ್ಧ ಮಂಡ್ಯದ ಮತದಾರರು ತಿರುಗಿ ಬಿದ್ದಿದ್ದಾರೆ. ಡಿಕೆಶಿಗೆ ಮಂಡ್ಯದ ಮಹಿಳೆಯೊಬ್ಬರು ಹಿಗ್ಗಾಮುಗ್ಗ ಬೈದಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕಾಂಗ್ರೆಸ್ಗೆ ಓಟ್ ಹಾಕಿದ ತಪ್ಪಿಗೆ ನಮಗೆ ಬೈತೀರಾ ಅಂತ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ಚೆನ್ನೈ ವಿರುದ್ಧ ಐಪಿಎಲ್ ಪಂದ್ಯ ಗೆದ್ದು ಬೀಗಿದ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ರಾಯಲ್ ಆಗಿಯೇ ಎಂಟ್ರಿ ಕೊಟ್ಟಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಆಟಗಾರರು ಅಭಿಮಾನಿಗಳಿಗೆ ಚಿಯರ್ಸ್ ಅಂತ ಹೇಳಿದರು. ಈ ವೇಳೆ ಫ್ಯಾನ್ಸ್ ಘೋಷಣೆ ಮುಗಿಲು ಮುಟ್ಟಿತ್ತು. ಶ್ರೀಲೀಲಾ ಕಾರ್ತಿಕ್ ಆರ್ಯನ್ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೆಲವು ತಿಂಗಳಿನಿಂದ ಬಿ-ಟೌನ್ ಅಂಗಳದಲ್ಲಿ ಹರಿದಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಶ್ರೀಲೀಲಾ ಹೊಸ ಫೋಟೋ ಹಂಚಿಕೊಂಡಿದ್ದು, ಕಾರ್ತಿಕ್ ಆರ್ಯನ್ ಜೊತೆಗಿನ ಫೋಟೋಗೆ ನೀನೇ ನನ್ನ ಜೀವ ಅಂತ ಬರೆದಿದ್ದು, ಈ ಬಗ್ಗೆ ಗುಸುಗುಸು ಜಾಸ್ತಿ ಕೇಳಿ ಬರ್ತಿದೆ.